ಖ್ಯಾತ ಜಾದೂಗಾರರಾದ ಶ್ರೀ ಉದಯ್ ಜಾದೂಗಾರ್ ಅವರು ಬಂದಿದ್ದಾರೆ. ಮುರಳಿ ಕೌಶಿಕ್ ಅವರು ಬಂದಿದ್ದಾರೆ. ಅವರು ನಮ್ಮನ್ನು ಉದ್ದೇಶಿಸಿ 2 ಮಾತು. ಎಲ್ಲರಿಗೂ ನನ್ನ ನೋಡೋದಕ್ಕೋಸ್ಕರ ಧನ್ಯವಾದಗಳನ್ನ ಮೊದಲೇ ಅರ್ಪಿಸ್ತಾ ಇದ್ದೀನಿ. ಯಾಕಂದ್ರೆ ನಾನು ಮುಗಿಯೋ ಹೊತ್ತಿಗೆ ನೀವು ಇರ್ತಿರೋ ಇಲ್ಲೋ ಗೊತ್ತಿಲ್ಲ. ಅದಕ್ಕೇನೆ ನಂಗೆ ಹಾಡು ಹೇಳೋದಕ್ಕೆ 2 ಪ್ರೈಸ್ ಸಿಕ್ಕಿತ್ತು. ಒಂದು ಚಿಕ್ಕದು, ಒಂದು ದೊಡ್ಡದು. ಕೇಳೋದು ಕೌಶಿಕ್, ಅದು ಚಿಕ್ಕದು ಯಾತಿಕ್ ಸಾರ್ ಅಂತ. ಚಿಕ್ಕದು ಹಾಡಿದಕ್ರಿ, ಒಂದು ದೊಡ್ಡದು ನಿಲ್ಸಿದ್ದಕ್ಕೆ. ಮಧ್ಯದಲ್ಲೇ ಕೂಗಿದ್ರು ನಿಲ್ಸ್ಬಿಟ್ಟ. ನಾನು ಮುಖ ಸಣ್ಣಕ್ಕೆ ಮಾಡ್ಕೊಂಡಿದ್ದೆ. ನಮ್ಮಪ್ಪ ಕೇಳಿದ್ರು, ಯಾಕೋ ಏನಾಯ್ತು? ಅದೇನೋ ಹಾಡಿನ ಕಾಂಪಿಟೇಷನ್ ಅಂತ ಹೋಗಿದ್ದೆ, ಪ್ರೈಸು ಬಂತಪ್ಪ, 2nd ಪ್ರೈಸ್ ಬಂತು. ಸೆಕೆಂಡ್ ಪ್ರೈಸ್ ಅಂದ್ರೆ ಒಳ್ಳೇದೇ ಕೊಡ ಮಗನೆ. 2nd ಪ್ರೈಸ್ ಏನ್ ಸಣ್ಣ? 8 ಜನ ಇದ್ರು? 2 ಅಪ್ಪ. ಓ, 2 ಇದ್ರಾ? ನೀನ್ ಯಾವ ಹಾಡೆ ಆಡ್ದೆಪ್ಪ? ಕುಲದಲ್ಲಿ ಮೇಲ ಉದಾದ ಆಡ್ದಪ್ಪ. ವೆರಿ ಗುಡ್. ಅವನು ಫಸ್ಟ್ ಬಂತಲ್ಲ, ಅವ್ನು ಯಾವ್ದು ಆಡದ್ದು? ಇಲ್ಲಪ್ಪ, ಅವ್ನು ಆಡ್ಲಿಲ್ಲ. ನನ್ನ ಹಾಡು ಕೇಳ್ತಿದ್ದಂಗೆ ಅವನಿಗೆ ಫಸ್ಟ್ ಕೊಟ್ಬಿಟ್ರು. ಕೌಶಿಕ್, ನಿಮ್ಗೋಸ್ಕರ ಬಂದಿದ್ದೀನಿ. ನೀವೇನ್ರಿ ಫೋನಲ್ಲಿ ಇದ್ದೀರಾ? ವಿಡಿಯೋ ತಗೊಳಕ್ ರೆಡಿ ಆಗ್ತಿದ್ದೆ. ಸರಿ ಬನ್ನಿ. ನಂದು 2 ಜೋಕ್ ಮಿಸ್ ಮಾಡ್ಕೊಂಡ್ರಿ. ಹೇಳ್ಬಿಡಿ ಪ್ಲೀಸ್. ಒಂದು ಹಾಡು ಹೇಳ್ದೆ. ಬೇಡ, ಅವ್ರನ್ನ ಕರಿಬೇಡಿ, ನಾನು ಡಲ್ ಆಗ್ಬಿಡ್ತೀನಿ. ನಾನೊಂದು ಹಾಡು ಹೇಳ್ದೆ, ಜನ ಒನ್ಸ್ ಮೋರ್ ಅಂದ್ರು. ಅದೇ ಹಾಡು ಹಾಡ್ದೆ, ಒನ್ಸ್ ಮೋರ್ ಅನ್ನೋದ 10 ಸಲ ಹಾಡ್ತಿದ್ದಾರ್ರಿ. ಕಡೆಗೆ ನಾನು ಹೇಳ್ದೆ, ಸರ್ ಬೇಕಾದ್ರೆ ನನ್ನ ಹತ್ರ ಇನ್ನೂ ತುಂಬಾ ಹಾಡಿದೆ, ಅದನ್ನ ಹಾಡ್ಲಾ ಅಂತ. ಇದನ್ನ ಕರೆಕ್ಟಾಗಿ ಹಾಡು ಬಡ್ಡಿ ಮಗನೆ, ಆಮೇಲೆ ಉಳಿದಿದ್ದು ಅಂದ್ರು. ಓ, ಇಲ್ಲ ಆಗಲ್ಲ ಅಂತ ಹೇಳಿ ಇಲ್ಲಿ ದುಡ್ಡು ಕೊಟ್ಟು ಹಾಡ್ಬೇಕು ಅಂತ ಯಾರೋ ಹೇಳಿದ್ರು. ಅದಕ್ಕೆ ಕೌಶಿಕ್, ಯಾಕ್ರಿ ದುಡ್ಡೆಲ್ಲ ಕೊಟ್ಟು ಹಾಡಕ್ ಹೋಗ್ತೀರಾ? ನಮ್ಮ ಊರಿಗೆ ಬನ್ನಿ, ತುರುವೇಕೆರೆ ಅಂತ, ನೀವು ಹಾಡೋನ್ ಬಾಳ ಕೇಳ್ತಾರೆ ಅಂದ್ರು. ಹೌದಾ ಅಂತ ಹೋದೆ. ಗಣಪತಿ ಪ್ರೋಗ್ರಾಮು ಕಾಯಿಸಿ ನನಗೆ ಕೊಟ್ರು ಬೈಕ್. ಪಾಪ ಒಂದು ಹಾಡು ಹೇಳ್ತಿದ್ದಂಗೆ ರೀ, ಚಪ್ಪಣೆನ ಅಲ್ಲ, ಒಬ್ಬ ದೊಡಿಯೋ ಎತ್ತರ ಇದ್ದಾನೆ. ಬಂದ್ಬಿಟ್ಟು ಅಲ್ಲಿ ನಿಂತ್ಕೊಂಡ್ಬಿಟ್ಟು ನನ್ನನ್ನೇ ದುರ್ಬಿಟ್ಟು ನೋಡ್ತಾ ಇದ್ದಾನೆ. ನಂಗೆ ಹೆದರಿಕೆ ಆಯ್ತು. 2ನೇ ಹಾಡು ಹೇಳ್ತಿದ್ದಂಗೆ ಅವ್ನ ಕೈಯಲ್ಲಿ ಕೂಲಿತ್ತಲ್ಲ, ಅದು ಹಿಂಗೆ ಗಜ ಮಾಡ್ತಾ ಇದ್ದಾನೆ. ನಂಗೆ ಇನ್ನೂ ಜಾಸ್ತಿ ಹೆದರಿಕೆ ಶುರು ಆಯ್ತು. 3ನೇ ಹಾಡು ಹಾಡ್ಬೇಕಾದ್ರೆ ಅವ್ನಿಗೆ ಕೇಳಿದೆ, ಅಪ್ಪ ಬೇಕಾದ್ರೆ ನಿಲ್ಲಿಸ್ಬಿಡ್ತೀನಿ ನಾನು ಹಾಡೋದು ಅಂತ. ಅದಕ್ಕೆ, ಸಾರ್ ನೀವು ಹಾಡಿ ಸರ್, ನೀವು ನಮ್ಮ ಅತಿಥಿಗಳು. ಆ ಬಡ್ಡಿ ಮಗ ಯಾವ ನಿಮಗೆ ಕರ್ಕೊಂಡ್ ಬಂದೇನಲ್ಲ, ಅವನನ್ನು ಹುಡುಕ್ತಾ ಇದೀವಿ ನಾವು. ಕೌಶಿಕ್ ಇಲ್ಲೇ ಇಲ್ಲ, ಎಲ್ಲಿ ಹುಡುಕಿದ್ರು ನಾವು ಚಿಕ್ಕದ್ರಂತಾನೆ ನಂಗೆ ಬಿಡೋದು ಅವರು. ಸೊ ಹೀಗೆ ಒಬ್ಬನಿಗೆ ಹೊಡೆದೆ ನಾನು. ಕೌಶಿಕ್ ಕೇಳೋರು, ಯಾಕೆ ಹೊಡೆದಿ? ನೀನ್ ಯಾರಿಗೂ ಕೈ ಎತ್ತಲ್ಲ, ಅವನಿಗೆ ಯಾಕೆ ಹೊಡೆದ್ಬಿಟ್ಟಿ? ಮತ್ತೆ ಅವ್ನು ನನ್ಗೆ ಹಾಡು ಹೇಳೋ ಅಂದ. ನಿನ್ಗೆ ಹಾಡು ಬರುತ್ತಲ್ಲೋ, ಹಾಡ್ಬೇಕಿತ್ತಲ್ಲೋ? ಇಲ್ಲ ಕೊಡೋ, ಅವಾಗ ನಾನು ಹಾಡು ಹೇಳ್ತಾ ಇದ್ದೆ. ಹಾಡು ಹೇಳ್ತಾ ಇದ್ದಾಗ ಅವ್ನು ಇದೆಲ್ಲ ಬೇಡ, ಹಾಡು ಹೇಳೋಲ್ಲ ಅಂದ. ಗೊತ್ತಾಗ್ಲಿಲ್ವಾ? ಹಾಡು ಹೇಳಿ ಅಂದ್ರೆ ಹಿಂಗಿರುತ್ತೆ ಹೇಳಿ. ಓಕೆ, ಸೊ ಹಾಡು ಅಂದ್ರೆ ಸೊ ಹೀಗೆ ಹಾಡಿನ ಬಗ್ಗೆ ಹಲವಾರು ಜೋಕ್ಗಳಿದೆ. ನನ್ಗೆ ಕೊಟ್ಟಿರೋ ಟೈಮ್ಗಿಂತ ನಾನು ಯಾವಾಗಲೂ ಕಡಿಮೆ ಬಳಸೋ ಅಭ್ಯಾಸ ಹೊತ್ತು ಜಾಸ್ತಿ ಮಾತಾಡೋ ಅಭ್ಯಾಸ ಇಲ್ಲ. ಅವಲ್ಲೇ ಯಾರೋ ಬಂದ್ರು, ಮಾತಾಡ್ಬಾರ್ದು ಜಾಸ್ತಿ ಅಂತ ಮಾತಾಡ್ತಾನೆ ಹೋದ್ರು. ಸೊ ಹಾಗೆ ನನ್ನ ಮಾತನ್ನು ಮುಗಿಸಿ ನನಗೆ ಅವಕಾಶ ಮಾಡಿಕೊಟ್ಟು ನೀವು ನಕ್ಕಿದಕ್ಕೆ ಮತ್ತೆ ಇವ್ರು ಹೂ ಕೊಡ್ತಾ ಇರೋದಕ್ಕೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಕೊಡ್ತಾ ಇದ್ದೀರಲ್ಲ, ಕಾಣಿಸ್ತು ನನಗೆ. ನಮ್ಗೆ ಚೂರು ತೋರಿಸಿದ್ರೆ ಸಾಕು, ಉಳಿದಿದ್ದು ನಾವೇ ಅರ್ಥ ಮಾಡ್ಕೊಂಡ್ಬಿಡ್ತೀವಿ. ಮ್ಯಾಜಿಕ್ ನೋಡ್ಬೇಕಾ? ಮೈ ಸ್ಟ್ಯಾಂಡ್ ಕೊಡ್ರಿ. ಇದೆ ಹಗ್ಗ ತಗೊಳ್ಳಿ ಅಂತ. ನಮ್ ಕಡೆ ಹಗ್ಗ ತಗೊಳ್ಳೋದಂದ್ರೆ ಏನ್ ಗೊತ್ತಾ? ನೇಣ್ ಹಾಕೊಳ್ಳೋದು. ಹಗ್ಗ ತಗೊಳ್ಳಿ, ಬಹಳ ಈಸಿಯಾಗಿ ಬಂದ್ಬಿಟ್ಟಿದೆ ಸರ್. ಈಗ ರಿಸ್ಕ್ ಆಗುತ್ತೆ ಸರ್. ಹಿಂದೆಗಡೆ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಇದ್ದಾರೆ, ಹೇಳ್ತಾರೆ ಬಹಳ ಈಸಿಯಾಗಿ ಭಗವಂತನ ಹೆಂಗ್ ನೋಡ್ಬೋದು ಅಂತ ಅವ್ರನ್ನ ಕೇಳಿದ್ರೆ ಹೇಳ್ತಾರೆ ಸರ್. ಎತ್ಕೊಳ್ಳಿ ಬೇಗ. ಅದೇ ಇದಾದ್ಮೇಲೆ ಕೌಶಿಕ್ ಅವ್ರು ನಿಮ್ಮನ್ನ ಸ್ವಲ್ಪ ಬೋರ್ ಮಾಡ್ತಾರೆ. ಖಂಡಿತ ಬರ್ತೀನಿ, ಖುಷಿ ವಿಚಾರ ಅಲ್ಲ. ನೀವೆಲ್ಲ ಇಷ್ಟು ಆರ್ಗನೈಸ್ ಮಾಡ್ತಾ ಇದ್ದೀರಾ, ಜನಕ್ಕೆ ಅವಕಾಶ ಕಲ್ಪಿಸ್ತೀರಾ. ಮೊದಲು ಹಂಗೆ ಇರುತ್ತೆ ಸರ್ ಅದು.
ಹಾಕಿ ಹಾಕಿ ಸರಿ ಹೋಗುತ್ತೆ ಅಲ್ವಾ ಮಾತಾ? ಬಿಡಿ. ಇದೇನೋ ಮಲಗಿಸ್ತಾ ಇದೆ ಅಲ್ಲ, ಅದು ಮಲ್ಗೆ ಚಲೋ ಆಯ್ತು. ಸರ್ ಎಲ್ಲ ಹೋಗಿ ಎಲ್ಲರೂ ಸರ್ಪ್ರೈಸ್ ಆಗಿ. ಮೇಡಮ್ ನಿಮ್ ಕೈಯಲ್ಲಿರೋದನ್ನ ಇವ್ರಿಗೆ ಕೊಡಿ, ಇವ್ರು ಇಟ್ಕೊತಾರೆ. ನೀವು ಈ ಕಡೆ ಯಾವ ಕಡೆ ಬರ್ಬೇಕು, ನೀವು ಈ ಕಡೆ ಬನ್ನಿ. ನಾನೊಂದು ಇಂಡಿಯನ್ ರೋಡ್ ಟ್ರಿಪ್ ತೋರಿಸ್ತೀನಿ ನಿಮ್ಗೆ. ಮೇಡಮ್ ನಂಗೆ ದುಡ್ಡು ಕೊಟ್ಟು ನೋಡೋದು ಜನ ಯೂಶಲಿ, ನೀವು ಮಾತಾಡದೆ ನೋಡಿದ್ರೆ ಖುಷಿ ಆಗುತ್ತೆ. ಇಲ್ಲೊಂದು ಹಗ್ಗ ಇದೆ ಸಾಹೇಬ್ರೆ, ಇದೊಂದು 2 ನಿಮಿಷ, ಇನ್ನು ಜಾಸ್ತಿ ತಗೊಳಲ್ಲ ನಾನು. ದಿಸ್ ರೋಪ್ ಇಸ್ ಫ್ರಮ್ ಯುರೋಪ್. ಇದಕ್ಕೊಂದು ನಾನು ಕಟ್ ಮಾಡಕ್ಕೆ ನಾನು ಒಂದು ಇನ್ವಿಸಿಬಲ್ ಸಿಸರ್ಸ್ ಇದೆ, ನೋಡ್ತೀರಾ? ಏನ್ರಿ ಏನ್ ನೋಡ್ತೀರಾ? ಇನ್ವಿಸಿಬಲ್ ಅಂತಲ್ಲ, ಎಲ್ಲಿ ಕಾಣಿಸುತ್ತೆ? ಇಷ್ಟು ದೂರದಿಂದ ಇಟ್ಕೊಂಡು ಹಿಂಗೆ ಕಂಡ್ರೆ ಕಟ್ ಆಗುತ್ತೆ. ಇವ್ರ ಕೈಯಲ್ಲಿ ಕೊಡ್ತೀನಿ, ಇಟ್ಕೊಳ್ಳಿ ಮೇಡಮ್. ಹಿಂಗೆ ಇಟ್ಕೊಳ್ಳಿ. ಮುಂಚೆ ಎಲ್ಲ ಹೀಗೆ ಕೈ ಬೆರಳು ತೋರಿಸಿದ್ರೆ ಗಮಕದ್ದು ಹಿಡ್ಕೊಂಡ್ಬಿಡೋರು ಹೆಣ್ಮಕ್ಳು. ಇವಾಗ ಯಾರು ಬಿಡಿ ಹೋಗ್ಲಿ. ನನ್ ವಯಸ್ಸು ಕಮ್ಮಿ, ಈಗ ಬರೀ 68. ಇದಕ್ಕೆ ಹಚ್ಚಿ ಈಗ ಮಾಡಿ 68 ಫಸ್ಟ್ ಹೇಳ್ಬಿಡ್ತೀನಿ. ಈ ಕತ್ರೆ ಈಗ ಇಟ್ಕೊಂಡು ಹಿಂಗಂತೆ ಇದೇನ್ರಿ ಸಣ್ಣ ತುಂಡು ತೆಗೆದ್ರಲ್ಲ? ಅಯ್ಯೋ ನಮ್ದ್ರಲ್ಲಿ ಸಣ್ಣ ತುಂಡು ತೆಗೋದಿಲ್ಲ ಮೇಡಮ್, ನಾವೇನಿದ್ರು ಮಧ್ಯ ತೆಗಿಬೇಕು. ನೀವು ಮುಟ್ಟಿ ಇದಕ್ಕೆ ಮುಟ್ಟಿ ನೋಡಿ. ಇವರು ಏನ್ರಿ ಇದು ರೀ, ಎಲ್ಲೋ ಸೇರಿಸ್ಬಿಟ್ಟಲ್ಲ. ಇದು ಇಟ್ಕೊಳ್ಳಿ. ಈ ಸಣ್ಣ ತುಂಡು ಇವ್ರ ಕೈ ಕೊಟ್ಟಿದ್ದೀನಿ. ರಿಂಗ್ ನನ್ನ ಹತ್ರ ಇದೆ. ಈಗ ರಿಂಗ್ ಅವ್ರ ಕೈ ಹೋಗುತ್ತೆ. ಮೇಡಮ್ ಸಣ್ಣ ತುಂಡು ಕೊಟ್ಟಿದ್ದಲ್ಲ, ಅದೇ ಇಟ್ರಿ. ಏನೋ ಮಾಡ್ತಾರೆ ಸುಮ್ಮನೆ ಇಟ್ಕೊಳ್ಳಿ, ಏನೋ ಮಾಡ್ಬೇಡಿ. ಅಯ್ಯೋ ಇಟ್ಕೊಳ್ಳಿದ್ರೆ ಕತ್ರಿ ವಾಪಸ್ ಕೊಡಿ. ಇಲ್ಲಿ ಒಂದ್ ಸಣ್ಣ ಗಂಟು ಹಾಕ್ತೀನಿ ನಾನೀಗ. 1 ಗಂಟು, 2 ಗಂಟು, 3 ಗಂಟು ಹಾಕಿ ಒಂದ್ಸಲ ತಪ್ಪು ಮಾಡಿದ್ದೀನಿ. ಮತ್ತೆ ಮಾಡಲ್ಲ. 3 ಸತಿ ತಪ್ಪು ಮಾಡಿದ್ದೀರಾ? 3 ಸಲ ಇಟ್ಕೊಳ್ಳಿ.